ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಇದುವರೆಗೂ ಈ ಸರ್ಕಾರ ಟೇಕಪ್ ಆಗಿಲ್ಲ, ಐಸಿ ಒಳಗಿದೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. ಈ ಹಿಂದೆ ಹುಬ್ಳಿ ಧಾರವಾಡದಲ್ಲಿ ನೇಹಾ ಹಿರೇಮಠ್ ಲವ್ ಜಿಹಾದ್ಗೆ ವಿದ್ಯಾರ್ಥಿನಿ ಬಲಿಯಾದಳು. ಕಳೆದ ವಾರ ಸ್ವಾತಿ ಬ್ಯಾಡಿಗೆ ಹೆಣ್ಮಗಳು ಲವ್ ಜಿಹಾದ್ಗೆ ಅಂತ ಹೇಳಿ ಆ ಹೆಣ್ಮಗಳನ್ನ ಒತ್ತೊಯ್ದು ಬರ್ಬರ ಹತ್ಯೆ ಮಾಡಿದರು. ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಜನ ನಿಮಗೆ ಅಧಿಕಾರ ಕೊಟ್ಟದ್ದು ಉತ್ತಮವಾದ ಆಡಳಿತ ಮಾಡಲಿ, ಅಭಿವೃದ್ಧಿ ಮಾಡಲಿ ಅಂತೇಳಿ. ಯಾವುದೋ ಬಿಟ್ಟಿ ಭರವಸೆಗಳ ಮೇಲೆ ಅಧಿಕಾರಕ್ಕೆ ಬಂದ್ರಿ. ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ನುಗ್ಗಿ ದಾಳಿ ಮಾಡಿ ಪೊಲೀಸ್ ಠಾಣೆ ಧ್ವಂಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ರೀತಿ ಪಾಕಿಸ್ತಾನ ರೀತಿ ಬಜೆಟ್ ಆಯಿತು. ನಮ್ಮ ಹಿಂದೂ ಮಠಮಾನ್ಯಗಳಿಗೆ ದೇವಸ್ಥಾನದ ಹಣವನ್ನು ಬಿಡುಗಡೆ ಮಾಡಲಿಲ್ಲ, ರೈತನಿಗೆ ಯಾವುದೇ ಅಭಿವೃದ್ಧಿ ಪರವಾದ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಎಲ್ಲ ವರ್ಗದ ವಿರೋಧಿ ಸರ್ಕಾರ. ಮೊನ್ನೆ ಕಳೆದ ವಾರ ಸಚಿವ ಸಂಪುಟದಲ್ಲಿ 4% ಅಲ್ಪಸಂಖ್ಯಾತರಿಗೆ ಬಜೆಟ್ ಇದು ಏನು ಗುತ್ತಿಗೆಯಲ್ಲಿ 4% ಅವರಿಗೆ ಮೀಸಲಾಗಿಟ್ಟರು. ನಾವು ಕೇಳ್ತೀವಿ, ದೇಶದಲ್ಲಿ ಎಲ್ಲಿ ಇಲ್ಲ ಈ ಕಾನೂನು? ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟಿದ್ದೀರಾ ಈ ರಾಜ್ಯ ಸರ್ಕಾರ? ಅಂದರೆ ಇನ್ನೆಷ್ಟು ದಿವಸ ಅಧಿಕಾರದಾಗಿದ್ದೀರಿ? ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಇಂಥ ಗುಂಡಾಗಳನ್ನ ಮಟ್ಟ ಹಾಕ್ತೀವಿ, ನೀವೇನೇ ಕಾನೂನು ತಗೊಂಬರಿ 4% ಅದನ್ನು ಏನು ರದ್ದು ಮಾಡ್ತೀವಿ. 4% ಗುತ್ತಿಗೆಯಲ್ಲಿ ಮೀಸಲಿಟ್ಟಿದಿರಲ್ಲ, ನಾವು ಅಧಿಕಾರಕ್ಕೆ ಬಂದ ಮೇಲೆ ರದ್ದು ಮಾಡೇ ಮಾಡ್ತೀವಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ವಿಧಾನಸಭೆ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದರೆ ಮತ್ತು ಇದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದರೆ, ಬಹುಶಃ ಈ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ. ನನಗೆ ವಿಶ್ವಾಸ ಇದೆ, ಈಗಾಗಲೇ ಕಚ್ಚಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, DK ಶಿವಕುಮಾರ್ ಆಗಬೇಕು. ಜನ ಮಾತಾಡ್ತಿದ್ದಾರೆ, ಕರಿಮಣಿ ನಾಯಕ ಯಾರು ಅಂತ ಕೇಳ್ತಿದ್ದಾರೆ. ಅಂಥ ಪರಿಸ್ಥಿತಿ ನಿಮಗಿದೆ. ಯಾರು ಮುಖ್ಯಮಂತ್ರಿ? ಕರಿಮಣಿ ಮಾಲೀಕ ಯಾರಂತ ಜನ ಕೇಳ್ತಿದ್ದಾರೆ. ಹಾಗಾಗಿ ಜನ ದಂಗೆಳ್ಬೋದ ಮುಂಚೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ರಾಜ್ಯಪಾಲರು ಇಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ನಮ್ಮ ಹಿಂದೂ ವಿದ್ಯಾರ್ಥಿನಿಯರು ಮಹಿಳೆಯರು ಟಾರ್ಗೆಟ್ ಮಾಡ್ತಿದ್ದಾರೆ. 4% ಅವರಿಗೆ ಗುತ್ತಿಗೆಯಲ್ಲಿ ಮೀಸಲಿಡ್ತಾರೆ. ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.